ಸ್ವಾಗತ ಸುಸ್ವಾಗತ. ಈ ದಿನ ಮೇ 1ನೇ ತಾರೀಕು ನಾವು ರಾಜ್ಕುಮಾರ್ ಹುಟ್ಟುಹಬ್ಬ ಹಾಗೂ ಕಾರ್ಮಿಕರ ದಿನಾಚರಣೆಯನ್ನು ಇಲ್ಲಿ ನಮ್ಮ ಅಕ್ಷರ ಆಡಿಟೋರಿಯಂ ಕಮಲಾನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲ ಗಾನಬಂಧುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತೇನೆ. ಸೊ ಈ ಕಾರ್ಯಕ್ರಮವನ್ನು ನಾನು ಸಾರ್ಥಕ ಸಾಕ್ಷಾತ್ಕಾರ ಎಜುಕೇಷನಲ್ ಟ್ರಸ್ಟ್ ಇದರ ಅಡಿಯಲ್ಲಿ ಹಮ್ಮಿಕೊಂಡಿರುತ್ತೇನೆ. ಸಾರ್ಥಕ ಸಾಕ್ಷಾತ್ಕಾರ ಇದರ ಮುಖ್ಯ ಉದ್ದೇಶ ಏನೆಂದರೆ, ನಾವೆಲ್ಲರೂ ಈಗ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಆದರೆ ನಾವೇನು ಓದಿರ್ತೀವಿ ಅದ್ರ ಮುಖೇನ ನಾವು ಕೆಲಸಕ್ಕೆ ಹೋಗ್ತಾ ಇಲ್ಲ. ಒಂದು ಡಿಗ್ರಿ ಮಾಡ್ತೀವಿ, ಅದು ನಮಗೆ ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅನ್ನೋದು ಚಿಂತನೆ ಮಾಡಲ್ಲ. ಟ್ರೆಂಡಿಂಗಲ್ಲಿ ಏನಿರುತ್ತೆ ಅದಕ್ಕೆ ಎಲ್ಲ ಮಕ್ಕಳನ್ನ ದೂಡ್ತಾ ಇದ್ವಿ ಪೇರೆಂಟ್ಸಾಗಿ. ಸೊ ಎಲ್ಲರೂ ಇಂಜಿನಿಯರ್ ಆಗಬೇಕು, ಎಲ್ಲರೂ ಡಾಕ್ಟ್ರ್ ಆಗಬೇಕು, ಆದರೆ ಕೆಲಸ ಯಾರಿಗೂ ಇಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ವಯಸ್ಸಿಂದನೇ ಒಂದು ಮಗುಗೆ ಒಂದು ಧ್ಯೇಯ, ಒಂದು ಗುರಿ, ಒಂದು ಉದ್ದೇಶ ಅನ್ನೋದು ಕೊಟ್ಟು ಆ ಮಗುಗೆ ಜೀವನನ ಒಂದು ಸಾರ್ಥಕತೆ ರೀತಿಯಲ್ಲಿ ಜೀವಿಸೋಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು, ಅನುವು ಮಾಡಿಕೊಡ್ಬೇಕು. ಸೊ ಬರೀ ವ್ಯಾವಹಾರಿಕ ಜೀವನಕ್ಕಾಗಿ ಯಾವ ಕೆಲಸದಲ್ಲಿ ಹೆಚ್ಚಿನ ಸಂಬಳ ಸಿಗುತ್ತೆ ಅಂಥದಕ್ಕೆ ಮಾತ್ರ ನಾವು ಮಾನ್ಯತೆ ಕೊಡ್ತಾ ಹೋದರೆ ಬೇರೆ ಕೆಲಸಗಳೆಲ್ಲ ಏನಿದೆ ಸಮಾಜದಲ್ಲಿ ಅದು ಅಲ್ಲಲ್ಲೇ ಅಳಿಸೋಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಥರ ಮಾಡಿದಿರ ನಾವು ಸಮಗ್ರವಾಗಿ ಈ ಶಿಕ್ಷಣ ಕ್ಷೇತ್ರವನ್ನು ಕರೆಕ್ಟಾಗಿ ನಾವು ನಿರೂಪಣೆ ಮಾಡಿಕೊಂಡು ನಿರ್ವಹಿಸ್ಕೊಂಡು ಮಕ್ಕಳಿಗೆ ಒಳ್ಳೆ ದಾರಿ ದೀಪವಾಗಬೇಕು ಅನ್ನೋದೇ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಸೊ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ ಅಂತ ಹೇಳ್ತೀವಿ, ಅದು ಇಲ್ಲಿ ನಾವು ಮಕ್ಕಳಿಗೆ ಕೊಡ್ತೀವಿ. ಮತ್ತು ಪೇರೆಂಟ್ಸ್ ಚೈಲ್ಡ್ ಕೌನ್ಸಿಲಿಂಗ್. ಸೊ ಇಲ್ಲಿ ಬಾಂಧವ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಷ್ಟು ದಿನ ಗ್ಯಾಡ್ಜೆಟ್ ಅನ್ನೋದು ಅಷ್ಟಾಗಿ ಪರಿಚಯನೇ ಇರಲಿಲ್ಲ ನಮಗೆಲ್ಲ. ಆದರೆ ಕೊರೋನಾ ನಂತರ ಸ್ಕೂಲು ಆನ್ಲೈನಲ್ಲಿ ಸ್ಟಾರ್ಟ್ ಆಯಿತು. ಸೊ ಮಕ್ಕಳಿಗೆ ಗ್ಯಾಡ್ಜೆಟ್ಸ್ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಆದರೆ ಪೇರೆಂಟ್ಸ್ಗೆ ತುಂಬ ಭಯ, ಗ್ಯಾಡ್ಜೆಟ್ಸ್ಗೆ ಎಲ್ಲಿ ಅಡಿಕ್ಟ್ ಆಗಿಬಿಡ್ತಾರೆ, ತಪ್ಪು ದಾರಿಯಲ್ಲಿ ಎಲ್ಲಿ ಹೊರಟೋಗ್ತಾರೆ ಅಂತ. ಸೊ ಈ ಎಲ್ಲ ಗೊಂದಲಗಳನ್ನು ನಿವಾರಿಸ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಧ್ಯೇಯ ನಮ್ಮ ಸಂಸ್ಥೆ. ಸೊ ನಮ್ಮ ಜೀವನ, ಮನುಷ್ಯನ ಜೀವನನ ಸಾರ್ಥಕತೆ ರೀತಿಯಲ್ಲಿ ಸಮಗ್ರವಾಗಿ ಸಮರ್ಪಕವಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಜೀವಿಸಬೇಕು ಅನ್ನೋದೇ ಇದರ ಉದ್ದೇಶ. ಸೊ ಅದನ್ನು ನಾನು ಮೊದಲನೆಯದಾಗಿ ರಾಜ್ಕುಮಾರ್ ಅವರ ಒಂದು ಆಶೀರ್ವಾದದೊಂದಿಗೆ ಸೊ ಈ ದಿನ ಈ ಆಡಿಟೋರಿಯಂ ಮುಖೇನ ಇಲ್ಲಿ ಪ್ರಾರಂಭ ಮಾಡಿದ್ದೇನೆ. ಸೊ ತಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಹಾಂ, ಸೊ ಇನ್ನೊಂದು ಏನಂದರೆ, ಇಂದು ಗೌತಮ್ ಬುದ್ಧ ಅವರ ಬುದ್ಧ ಪೌರ್ಣಮಿ. ಓಕೆ, ಸೊ ಪೌರ್ಣಮಿ ಅಮಾವಾಸ್ಯೆ ನಮಗೆ 15 ದಿನಕ್ಕೆ ಒಂದು ಸತಿ ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ಇವತ್ತು ವಿಶೇಷವಾಗಿರುವಂಥ ದಿನ ಬುದ್ಧ ಪೌರ್ಣಮಿ. ಸೊ ಬುದ್ಧ ಒಂದು ಹೊಸ ಅಧ್ಯಾಯನೇ ಶುರು ಮಾಡಿಕೊಟ್ಟಂಥ ಮಹಾನ್ ಗುರು, ಆಧ್ಯಾತ್ಮಿಕ ಒಂದು ಚಿಂತಕರು. ಓಕೆ, ಅಹಿಂಸಾವಾದಿಗಳು. ಓಕೆ, ಆಧ್ಯಾತ್ಮಿಕತೆಯಲ್ಲಿ ಉನ್ನತ ಸ್ಥಿತಿಯಲ್ಲಿ ಮನುಷ್ಯ ಹೆಂಗೆ ಹೋಗ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಆಧ್ಯಾತ್ಮಿಕತೆಗೆ ಬಂದಿದ ತಕ್ಷಣ ಎಲ್ಲ ಈ ವ್ಯಾವಹಾರಿಕ ಜೀವನಕ್ಕೆ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ಅಗೇನ್ಸ್ಟ್ ಮಾಡೋದೆ ಮನುಷ್ಯನಿಗೆ ತಿಳುವಳಿಕೆ ಬಂದ್ಬಿಡುತ್ತೆ. ಓಕೆ, ಬುದ್ಧ ಯಾವತ್ತೂ ಪ್ರಾಕ್ಟಿಕಲಾಗೇ ಯೋಚನೆ ಮಾಡ್ತಾಯಿದ್ದು. ಬುದ್ಧನ ಟೀಚಿಂಗ್ಸ್ ಇವತ್ತಿಗೂ ಪ್ರಾಕ್ಟಿಕಲಾಗೇ ಇರುತ್ತೆ. ಸೊ ಇವತ್ತಿಗೂ ಬುದ್ಧನ ಒಂದು ಸಂಸ್ಥೆ ಏನಿದೆ, ಸೊ ಇಲ್ಲಿ ನಮ್ಮ ಗಾಂಧಿನಗರಲ್ಲೂ ಇದೆ, ಫ್ರೀಯಾಗಿ ಅಲ್ಲಿ ಕ್ಲಾಸಸ್ ನಡೆಸ್ತಾರೆ. ಮತ್ತು ಮೆಡಿಟೇಷನ್ ಸೆಂಟರ್ಸ್ ಇದೆ. ಸೊ 1 ವಾರ 10 ದಿನ ತನಕ ನಾವು ಫ್ರೀಯಾಗಿ ಹೋಗಿ ಅಲ್ಲಿ ಇದ್ದು ಧ್ಯಾನ ತರಗತಿಗಳನ್ನ ಅಭ್ಯಾಸ ಮಾಡಿ ನಮ್ಮ ಮೈಂಡನ್ನೆಲ್ಲ ಡಿಟಾಕ್ಸ್ ಮಾಡಿ ನಾವು ಬರ್ಬೋದು. ಯಾವುದೇ ₹1 ದುಡ್ಡು ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಚಾರಿಟಿ ಮೂಲಕ ನಡೀತಾ ಇರುತ್ತೆ.
ಸೊ ಇದನ್ನು ಎಲ್ಲರೂ ಸದ್ಬಳಕೆ ಮಾಡ್ಕೋಬೇಕಾಗಿ ಇದ್ರ ಮೂಲಕ ಕೋರ್ಕೊಳ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಧ್ಯಾನದ ಒಂದು ಅನುಭವವನ್ನು ಪಡ್ಕೊಳ್ಳೋಣ. ಯಾಕೆಂದರೆ ನನ್ನ ಒಂದು ವೃತ್ತಿ ಜೀವನ ಬಂದು ಯೋಗ ಮತ್ತು ಆಧ್ಯಾತ್ಮಿಕತೆ. ಸೊ ಇದರ ಒಂದು ತಿಳುವಳಿಕೆ ಹಂಚಿಕೊಳ್ಳುವಂಥ ಅವಕಾಶವೂ ಇಲ್ಲಿ ಇರುತ್ತೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.